ಬ್ರ್ಯಾಂಡ್ ಬೆಂಗಳೂರು ಅಂತ ಸರ್ಕಾರ ಜಪ ಮಾಡ್ತಿದೆ. ಆದರೆ ಅಧಿಕಾರಿಗಳು ಇದಕ್ಕೆ ನಿಜಕ್ಕೂ ತಲೆ ಕೆಡಿಸಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಅಧಿಕಾರಿಗಳ ನಡೆ ಕಂಡು ಸಚಿವರೇ ಇವತ್ತು ಸಿಡಿದೆದ್ದಿದ್ರು. ಹೆಂಗೋಗುತ್ತೆ ಮ್ಯಾಜಿಕ್? ನೀವೇನ್ ಇಂಜಿನಿಯರ್ ಅಥವಾ ಮ್ಯಾಜಿಷಿಯನ್? ನೀವು ಇನಿಗೆ ಪಾಠ ಹೇಳ್ದಂಗೆ ಹೇಳಿದ್ರು ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಹೆಂಗೆ ನಿಮ್ಗೆ ತರ ಕೆಲಸ ಮಾಡೋದು? ನಾವು ಬೆಂಗಳೂರು ಸಿಂಗಾಪುರ್ ಮಾಡ್ತೀವಿ, ಲಂಡನ್ ಮಾಡ್ತೀವಿ, ದುಬೈ ಮಾಡ್ತೀವಿ, ಇದೆಲ್ಲವೂ ಬರೀ ಪುಸ್ತಕದ ಬದನೆಕಾಯಿ ಅನ್ನೋದನ್ನ ಅಧಿಕಾರಿಗಳು ಮತ್ತೆ ಮತ್ತೆ ಸಾಬೀತು ಮಾಡ್ತಿದ್ದಾರೆ. ನಮ್ಮ ಮಹಾನ್ ಬಿಬಿಎಂಪಿ ಅಧಿಕಾರಿಗಳು ಹೊಟ್ಟೆಗೆ ಅದ್ಯಾವ ಪೌಷ್ಟಿಕಾಂಶ ತಿಂತಾರೋ ಗೊತ್ತಿಲ್ಲ, ಕನ್ನಡ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನೇ ಪಡ್ಕೊಂಡ್ರು ಅದು ಎಮ್ಮೆ ಮೇಲೆ ನೀರ್ ಹೊಯ್ದಂಗೆ. ಇದು ನಮ್ಮ ಅನುಭವ ಅಲ್ಲ ಸ್ವಾಮಿ, ಖುದ್ದು ಕಂದಾಯ ಸಚಿವರೇ ಅನುಭವಿಸಿರೋ ಕಡು ಸಂಕಷ್ಟ ಆಗಿದೆ. ಕಾಮ್ಚೋರ್ ಅಧಿಕಾರಿಗಳ ಮೌನ ವೃತ್ತ ಕಂಡು ಈಗ ರಾಜ್ಯದ ಸಂಪುಟ ಸಚಿವರೇ ಕಂಗಾಲಾಗಿ ಕೆಂಡಾಮಂಡಲರಾಗಿದ್ದಾರೆ. ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದೀನಿ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ? ಯಾಕಮ್ಮ ಮಾಡ್ಲಿಲ್ಲ? ಹೇಳಿದಲ್ಲಿಗೆ ನಿಮ್ಗೆ ಲೆಕ್ಕಕ್ಕಿಲ್ಲ. ಬಟ್ ಇನ್ನೇನ್ ಅರ್ಥ ಏನು? ಬೇರೆ ಅರ್ಥ ಏನು? ಅಂದ ಹಾಗೆ ಈ ಸ್ಟೋರಿಯ ಡೀಟೇಲ್ಸ್ ಬಗ್ಗೆ ಹೇಳೋದಾದ್ರೆ, 1 ತಿಂಗಳ ಹಿಂದೆಯೇ ಕೆಂಪಾಪುರ ಬಳಿಯ ರಾಜಕಾಲುವೆಯ ಹುಳೆತ್ತುವುದು ಹಾಗೂ ಇತರೆ ಕಾಮಗಾರಿ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಪಾಲಿಕೆಯ ಎಲ್ಲಾ ಹಿರಿಯ ಅಧಿಕಾರಿಗಳನ್ನ ಕರೆದು ಸಭೆ ನಡೆಸಿದ್ರು. ಮಳೆಗಾಲಕ್ಕೂ ಮುನ್ನವೇ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ಗಿಣಿಪಾಠ ಮಾಡಿದ್ರು. ಎಂದು ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಪೋನಾಯಿಸಿ ಕಾಮಗಾರಿಗಳ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ಶುರುವಾಗಿದೆ ಸರ್ ಎಂದು ಅಧಿಕಾರಿಗಳು ಉತ್ತರಿಸಿದಾಗ ಏಕಾಏಕಿ ಸಚಿವರು ಸ್ಥಳಕ್ಕೆ ದೌಡಾಯಿಸಿದ್ರು. ಅಲ್ಲಿ ನೋಡಿದ್ರೆ ಎಲ್ಲ ಮಾಯ ಮಂಗ ಮಾಯ. ಕಾಮಗಾರಿ ಇರಲಿ, ಒಂದೇ ಒಂದು ಜಲ್ಲಿ ಕಲ್ಲು ಸಹ ಸ್ಥಳದಲ್ಲಿರಲಿಲ್ಲ. ಇದನ್ನ ಕಂಡು ಸಿಟ್ಟಾದ ಸಚಿವ ಕೃಷ್ಣ ಬೈರೇಗೌಡ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಹಾಗೂ ಸಹಾಯಕ ಇಂಜಿನಿಯರ್ಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಯಾವ ಲೆಕ್ಚರ್ ಹೇಳಿದ್ರು? ನನ್ ಮುಂದೆ ಬಂದು ಹೇಳ್ಸಿ. ನನ್ ಮುಂದೆ ಹೇಳಿದ್ರು ಅದನ್ನ? ನಿಮ್ ಮುಂದೆ ಕರ್ಸಿದ್ನಲ್ಲ, ನಾನು ಇದ್ನಲ್ಲ, ಏನ್ ಹೇಳಿದ್ರು ಅವತ್ತು? ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು? ಅಲ್ಲಿ ಅಲ್ಲಿ ಅಷ್ಟಗಲ ಇರೋದು, ಇಲ್ಲಿ ಇಷ್ಟಗಲದಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಹೆಂಗೋಗುತ್ತೆ? ಮ್ಯಾಜಿಕ್? ನೀವೇನ್ ಇಂಜಿನಿಯರ್ ಅಥವಾ ಮ್ಯಾಜಿಷಿಯನ್? ನೀವು ಇನಿಗೆ ಪಾಠ ಹೇಳ್ದಂಗೆ ಹೇಳಿದ್ರು ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಹೆಂಗೆ ನಿಮ್ಗೆ ತರ ಕೆಲಸ ಮಾಡೋದು? ನಾವು ಬೆಂಗಳೂರಿನಲ್ಲಿ ಜಸ್ಟ್ 5 ಕಿಲೋಮೀಟರ್ ಸಂಚಾರಕ್ಕೆ ಬರೋಬ್ಬರಿ 29 ನಿಮಿಷ 20 ಸೆಕೆಂಡ್ ಬೇಕು ಅಂತ ಅಧ್ಯಯನಗಳೇ ಹೇಳ್ತಿವೆ. ಇಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ 23ರಿಂದ 25 ಸಾವಿರ ಪಾತ್ ಹೋಲ್ ಇದೆ ಅಂತ ಪಾಲಿಕೆ ದುರ್ಬಿನ್ ಹಿಡಿದು ಲೆಕ್ಕ ಹಾಕಿತ್ತು. ಜೊತೆಗೆ ಗುಂಡಿ ಮುಚ್ಚಲು ರಸ್ತೆಗೆ 7,000 ಕೋಟಿ ಚೆಲ್ತು. ಇನ್ನು 25% ಭಾಗಕ್ಕೆ ಕುಡಿಯಲು ಕಾವೇರಿ ನೀರು ಇಲ್ಲ. 16,000 ಬೋರ್ವೆಲ್ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನು ಮಳೆ ಬಂದ್ರಂತೂ ಮನೆಯೊಳಗಡೆ ನೀರು ಫ್ರೀಯಾಗಿ ಬರುತ್ತೆ, ಜನರ ಬದುಕೆ ಮುಳುಗಿ ಹೋಗುತ್ತೆ. ಬರೀ ಮಳೆಯಿಂದಾಗಿ ಸರಾಸರಿ 8 ಮಂದಿ ವರ್ಷದಲ್ಲಿ ಸಾವನ್ನಪ್ಪಿದ್ರೆ 2023ರಲ್ಲಿ ಏಪ್ರಿಲ್ ನಿಂದ ಜೂನ್ ನಡುವೆ 52 ಮಂದಿ ಮಳೆ ಕಾರಣಕ್ಕೆ ಸತ್ತೋದ್ರು. ಇನ್ನು ಪೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ ದೆಹಲಿ ಮತ್ತು ಕಾನ್ಪುರ ಬಿಟ್ರೆ ನಾವೇ ನೆಕ್ಸ್ಟ್ ಆಗಿದ್ದೇವೆ. ವಾಹನಗಳ ಹಾರ್ನ್ ಅಂತೂ ಕೇಳೋದಕ್ಕಾಗಲ್ಲ ಬಿಡಿ. ಇಷ್ಟಾದ್ರೂ ನಮಗೆ ನಾವೇ ಗ್ರೇಟ್ ಅಂತೀವಿ. ಹೊಡಿರಿ ಚಪ್ಪಾಳೆ. ಪ್ರಮೋದ್ ಜೊತೆ ಶಿವರಾಜ್, TV9 ಬೆಂಗಳೂರು.